ವ್ಲಾಗ್ಗೆ ಸ್ವಾಗತ. ಇವತ್ತು ನಾಳೆಗೆ ಇಡ್ಲಿಗೆ ನಾವು ಅಕ್ಕಿ ನೆನೆಸೋದು ಎಷ್ಟೆಷ್ಟು ಹಾಕಬೇಕು ಅಂತ ನೋಡೋಣ ಬನ್ನಿ. ಉದ್ದಿನ ಬೇಳೆ ಮತ್ತು ಅಕ್ಕಿ, ಕುಶಲಕ್ಕಿ ಎಲ್ಲ ನೋಡೋಣ ಬನ್ನಿ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು. ನಾನು ನಾಳೆ ಇಡ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನೋಡಿ ಈ ಕಪ್ಪಲ್ಲಿ 2 ಕಪ್ಪು ಕುಶಲಕ್ಕಿ ತಗೊಂಡಿದ್ದೀನಿ. ದಪ್ಪ ಇರುತ್ತೆ ನೋಡಿ, ಅದು ಕುಶಲಕ್ಕಿ. ಅದು ನೋಡಿ 1 ಕಪ್ ಅವಲಕ್ಕಿ ಇದೆ ಅಳ್ತೇವೆ ನೋಡಿ. ಈ ಪ್ರಮಾಣದಲ್ಲಿ ಉದ್ದಿನ ಬೇಳೆ ಚಿಕ್ಕ ಬಟ್ಲಲ್ಲಿ, ಮತ್ತು ಇಷ್ಟು ರೇಷನ್ ಅಕ್ಕಿ ಸೊಸೈಟಿಲಿ ಕೊಡ್ತಾರಲ್ಲ ಆ ರೇಷನ್ ಅಕ್ಕಿ. ನಾನು ಇಡ್ಲಿನೂ ಮಾಡ್ತೀನಿ, ಮತ್ತು ಸಂಜೆ ಆಗುವಾಗ ದೋಸೆ ಮಾಡ್ತೀನಿ ಉಳಿದಿದ್ರಲ್ಲಿ. ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳೋಣ ಫಸ್ಟು. ನೋಡಿ ರೇಷನ್ ಅಕ್ಕಿಲಿ ಈ ಥರ ಅಕ್ಕಿ ಇರುತ್ತೆ. ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ಇದು ನೀರಲ್ಲಿ ನೆಂದರೆ ಒಂಥರ ಇದಾಗುತ್ತೆ. ಅದೇನೋ ಮದ್ದಿಟ್ಟಿರ್ತಾರಂತಲ್ಲ, ಅದಕ್ಕೋಸ್ಕರ ಮಾತ್ರ ಏನೋ ಇಡ್ತಾರೆ ಅನ್ಸುತ್ತೆ. ಅಕ್ಕಿ ಹಾಳ ಅಕ್ಕಿ ಫಸ್ಟ್ ತೊಳೆದಾದ್ಮೇಲೆ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಹಾಕಿ ತೊಳೆಯೋಣ. ಅಕ್ಕಿನ ಒಂದ್ಸಲ ನೀಟಾಗಿ ತೊಳೆದ್ರೆ ನೋಡಿ ಅದೆಲ್ಲ ಮೇಲೆ ಬರುತ್ತೆ ನೋಡಿ, ಆ ಥರ ಅಕ್ಕಿ ಆಮೇಲೆ ತೇಲುತ್ತೆ. ಅದು ಕುಶಲಕ್ಕಿ ಹಾಕ್ತಾಯಿದ್ದೀನಿ, ಇದನ್ನು ತೊಳ್ಕೊಳ್ಳೋಣ ಕ್ಲೀನಾಗಿ. ನಮಗೆ ಇಷ್ಟು ಬಟ್ಲಲ್ಲಿ ಇಷ್ಟು ಹಾಕಿದ್ರೆ ಸಾಕು ನಮಗೆ. ನೋಡಿ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ, ಅವಲಕ್ಕಿ ಹಾಕ್ತಾಯಿದ್ದೀನಿ. ಇದು ನೆಂದರೆ ಎಲ್ಲ ಬಟ್ಲು ಫುಲ್ ಆಗುತ್ತೆ. ಇದು ನಾನು ಇದನ್ನು ಮನೇಲಿ ರುಬ್ಬಲ್ಲ, ಯಾಕೆಂದರೆ ನಮ್ಮಲ್ಲಿ ಗ್ರೈಂಡರ್ ಇಲ್ಲ. ಕುಶಲಕ್ಕಿ ಚೆನ್ನಾಗಿ ರುಬ್ಬೋಕ್ಕಾಗಲ್ಲ, ಅದರಿಂದ ಇಡ್ಲಿ ಚೆನ್ನಾಗಿ ಬರಲ್ಲ. ನಾನು ಮಿಲ್ಲಲ್ಲಿ ರುಬ್ಬಿಸ್ಕೊಂಬರ್ತೀನಿ. ಹಿಟ್ಟು ರುಬ್ಬೋದೇ ಬರುತ್ತಲ್ಲ, ಅಲ್ಲಿ ರುಬ್ಬಿಸ್ತೀನಿ. ಅಲ್ಲಿ ರುಬ್ಬಿಸಿದ್ರೆ ಚೆನ್ನಾಗಿ ಬರೋದು ಇಡ್ಲಿ. ಗ್ರೈಂಡರ್ ಇದ್ದರೆ ನೀವು ಮನೇಲೇ ರುಬ್ಬೋದು, ಮಿಕ್ಸಿಲಿ ಅಷ್ಟು ಚೆನ್ನಾಗಿ ಬರೋಲ್ಲ, ಇಡ್ಲಿ ಗಟ್ಟಿ ಆಗುತ್ತೆ. ಕುಶಲಕ್ಕಿ ಇಲ್ಲ ಅಂದರೆ ಮನೇಲೇ ರುಬ್ಬೋದು. 3 ಐಟಮ್ ಆದರೆ ನಾನು ಕುಸುಬ್ಲಕ್ಕಿ ಹಾಕಿದ್ದೀನಿ, ಅದಕ್ಕೋಸ್ಕರ ನಾನು ಅಲ್ಲಿ ರುಬ್ಬಿಸ್ಕೊಂಡು ಬರ್ತೀನಿ. ನೀವು ಅರ್ಧ kg ಬಿಡಿಸಿದ್ರೆ 15 ರೂಪಾಯಿ ತರ್ತಾರೆ. 1 kg ಅಕ್ಕಿಗೆ 30 ರೂಪಾಯಿ. ಸಣ್ಣ ಚೆನ್ನಾಗಿ ರುಬ್ಕೊಡ್ತಾರೆ, ಚೆನ್ನಾಗಿರುತ್ತೆ ನೋಡಿ. ಇಡ್ಲಿಗೆ ಇಷ್ಟೇ ಹಾಕಬೇಕು, ಬೇರೆ ಏನು ಹಾಕ್ಬಾರ್ದು. ಸಬ್ಬಕ್ಕಿನ ಹಾಕ್ಬೋದು, ನಾನು ಹಾಕಲ್ಲ. ಇದೆ ಇಷ್ಟೇ ಸಾಕು. ಉದ್ದಿನ ಬೇಳೆನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಇನ್ನೇನು ಹಾಕಲ್ಲ. ಬೆಳಗ್ಗೆ ಆಯಿತು ನೋಡಿ. ಫಸ್ಟು ಕಸ ಹೊಡಿತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತು ಗಿಡಕ್ಕೆಲ್ಲ ನೀರು ಹಾಕೋಣ. ಕಸ ಎಲ್ಲ ಹೊಡೆದಾಯ್ತು, ಗಿಡಕ್ಕೆ ನೀರು ಹಾಕೋಣ. ಬೆಳಗ್ಗೆ ಮಳೆ ಬಂದಿಲ್ಲ ಇಲ್ಲಿ, 3-4 ದಿವಸ ಆಯಿತು. ಗಿಡಕ್ಕೆಲ್ಲ ನೀರು ಹಾಕಿ ಮತ್ತು ಒಳಗಡೆ ಹೋಗಿ ನಾವು ತಿಂಡಿಗೆ ಇಟ್ಟೋಣ. ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಬೇಳೆ, ಉಪ್ಪು, ಅರಿಶಿನ ಪುಡಿ, ಹುಣಸೆಹಣ್ಣು ನೆನೆಸಿದ್ದೀನಿ. 1 ಬದನೆಕಾಯಿ, 1 ಆಲೂಗೆಡ್ಡೆ ಬೇಳೆ ಸಾಂಬಾರಿಗೆ. ಇಡ್ಲಿ ಮಾಡ್ತಾಯಿದ್ದೀನಿ. ನಾನು ನೆನ್ನೆ ತೋರಿಸಿದ್ನಲ್ಲ ಇಡ್ಲಿಗೆ ನೆನಾಕ್ತಾಯಿದ್ದೆ ಅಂತ ನೋಡಿ. ಈರುಳ್ಳಿ, ಟೊಮೊಟೊ, ಬೇಳೆ ಮತ್ತು ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕಿ ಇದು ಕುಕ್ಕರ್ ಮುಚ್ಚೋಣ. 1 ಕೂಗಿದ ಮೇಲೆ ಮತ್ತು ತರಕಾರಿ ಹಾಕೋಣ. ತರಕಾರಿ 1 ಕೂಗಲಿ, ಸ್ವಲ್ಪ ಬೆಂದರೆ ಸಾಕೋದು ನೋಡಿ. ಕುಕ್ಕರ್ 1 ವಿಷಲ್ ಆಯಿತು. ಗ್ಯಾಸ್ ಬಂದ್ ಮಾಡಿದ್ದೀನಿ. ಈ ಕಡೆ ಇಡ್ಲಿಗೆ ಇಟ್ಕೊಳ್ಳೋಣ. ಅಷ್ಟರೊಳಗೆ ಇಡ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಇಡ್ಲಿಗೆ ಇಟ್ಟೋಣ ನೋಡಿ. ಇದು ಒಗ್ಗರಣೆಗೆ ಇಟ್ಟಿರೋದು ನಾನು. ಇದಾಯಿತು ನೋಡಿ. ಒಗ್ಗರಣೆಗೆ 1 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, 2 ಕರಿಬೇವು ಎಷ್ಟಲು, ಖಾರ ಪುಡಿ, ಸಾಂಬಾರು ಪುಡಿ ನಾನು ಇದಕ್ಕೆ ಹಾಕ್ತೀನಿ, ಒಗ್ಗರಣೆಗೆ ಹಾಕ್ತೀನಿ. ಹುಣಸೆಹಣ್ಣು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ. ನೆನ್ನೆ ಹಿಟ್ಟು ರುಬ್ಬಿಸ್ಕೊಂಬಂದಿದ್ದೆ ನೋಡಿ, ಹೇಗೆ ಉಬ್ಬಿ ಬಂದಿದೆ. ನಾನು ನೆನ್ನೆ ಹೇಳಿದ್ನಲ್ಲ ಅಕ್ಕಿ ನೆನೆಸ್ತಾಯಿದ್ದೀನಿ ಇಡ್ಲಿಗೆ ಅಂತ. ಉಳಿದಿದ್ದು ನಾನು ಮತ್ತೆ ಇದು ಮಾಡ್ತೀನಿ ನೋಡಿ. ಇಡ್ಲಿ ಪಾತ್ರೆ ಇಟ್ಟು ನೀರು ಹಾಕೋಣ. ನೀರು ಬಿಸಿ ಆಗಲಿ, ಅದಕ್ಕೊಂದು ಮುಚ್ಚಳ ಇಟ್ಟಿರೋಣ. ನೀರು ಮಳ್ಳುವಾಗ ಮತ್ತೆ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಇಡ್ಲಿನ ಇಟ್ಟೋಣ ನೋಡಿ. ಇದನ್ನು ನಾನು ಇದಕ್ಕೆಲ್ಲ ಉಪ್ಪು ಹಾಕಲ್ಲ, ಬೇರೆ ಬಟ್ಲಿಗೆ ತಗೊತೀನಿ. ಉಳಿದಿದ್ದು ಮತ್ತೆ ದೋಸೆ ಮಾಡ್ಬೋದು, ಇಲ್ಲ ಪಡ್ಡು ಏನಾದರೂ ಮಾಡ್ಬೋದು. ಮತ್ತೆ ದೋಸೆ ಮಾಡ್ತೀನಿ ನಾನು ಸಂಜೆ ಆದರೆ ನೋಡಿ. ಇವಾಗ ಎಷ್ಟು 3 ಪ್ಲೇಟಿಗೆ ಎಷ್ಟಾಗುತ್ತೆ ಅಷ್ಟು 15 ಇಡ್ಲಿ ಆಗುತ್ತೆ ನಮ್ಮದು. ಚಿಕ್ಕದು ಅದು ಇಡ್ಲಿ ಪಾತ್ರೆ, ಇಷ್ಟು ಸಾಕು. ಇದನ್ನು ಹಂಗೆ ಮುಚ್ಚಿಡ್ತೀನಿ. ಇದನ್ನು ನಮ್ಮಲ್ಲಿ ಫ್ರಿಜ್ ಇಲ್ಲ, ಅದಕ್ಕೋಸ್ಕರ ನಾನು ನೀರಲ್ಲಿ ಇಡ್ತೀನಿ, ಹುಳಿ ಬರೋಲ್ಲ. ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ನಾನು ಎಲ್ಲದಕ್ಕೂ ಉಪ್ಪು ಹಾಕಿಟ್ಟಿರಲ್ಲ, ಈಗ ಹಾಕುವಾಗ ಮಾತ್ರ ನಾನು ಉಪ್ಪು ಹಾಕೋದು. ಮಾಡುವಾಗ ಮಾತ್ರ ಉಪ್ಪು ಹಾಕಿ ಮಾಡೋದು, ಇಲ್ಲಾಂದರೆ ಹುಳಿ ಬರುತ್ತೆ. ಫ್ರಿಜ್ಜಲ್ಲಾದರೆ ಏನಾಗಲ್ಲ, ಹಂಗೆ ಇಟ್ಟಿದ್ರೆ ಹುಳಿ ಬರುತ್ತೆ. ಸ್ವಲ್ಪ ನೀರು ಹಾಕೋಣ. ತುಂಬ ತೆಳು ಮಾಡಬಾರ್ದು ಇಡ್ಲಿಗೆ, ಒಂದು ಮೀಡಿಯಮಲ್ಲಿ ನೋಡಿ. ಇಷ್ಟ ಆದದಲ್ಲಿದ್ದರೆ ಸಾಕು. ಚೆನ್ನಾಗಿ ಉಬ್ಬಿರೋದ್ರಿಂದ ಇದು ಉಪ್ಪು ಸಾಕು. ಒಂದು ಚಿಟಿಕೆ ಸೋಡಾ ಸಾಕು, ಚಿಟಿಕೆ ಸಾಕು. ಇಲ್ಲ ಸೋಡಾ ಏನು ಬೇಡ, ಹಾಗೆ ಚೆನ್ನಾಗಿ ಇದು ಆಗಿದೆ.
ಈ ಥರ ಉಬ್ಬಿದ್ರೆ ಸೋಡಾ ಏನು ಬೇಡ, ಹಾಗೆ ಒಯ್ದರೆ ಸಾಕು. ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದಾಗಿದೆ. ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಪಕ್ಕದಲ್ಲಿ ಎತ್ತಿಡ್ತೀನಿ. ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಹಾಕೋಣ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಇದು ಬಿಸಿಯಾಗಿದೆ ನೋಡೋಣ. ನೀರು ಬಿಸಿಯಾಗಿದೆ. ಅಷ್ಟೊತ್ತು ನಾವು ಇದು ರೆಡಿ ಮಾಡ್ಕೊಳ್ಳೋಣ. ತುಂಬ ಹೊತ್ತಿಟ್ಟಿದ್ರೆ ಇಡ್ಲಿ ಈ ಇಡ್ಲಿ ಚೆನ್ನಾಗಿ ಬರೋಲ್ಲ. ಬೇಗ ಹಾಕಬೇಕು. ಬೇಗ ಪಾತ್ರೆಯಲ್ಲಿ ಇದು ಇಡಬೇಕು. ಹೊರಗಡೆ ತುಂಬ ಹೊತ್ತಿಟ್ಟು ಆಮೇಲೆ ಹಾಕ್ಬಾರ್ದು. ಇಡ್ಲಿ ಅಷ್ಟು ಚೆನ್ನಾಗಾಗಲ್ಲ. ಆಮೇಲೆ ಬೇಗ ಇಡ್ಲಿ ಪಾತ್ರೆಗೆ ಸೆಟ್ಟಿಗೆ ಇಟ್ಬಿಟ್ಟು ಬೇಗ ಹಾಕಬೇಕು. ಇದಕ್ಕೆಲ್ಲ ಫಿಲಪ್ ಮಾಡಿ ನಾನು ಇಡ್ತೀನಿ. ಈಗ ಎಲ್ಲದಕ್ಕೂ ಆಯಿತು ನೋಡಿ. ನಾನು ನೀರು ಮಳ್ತಾ ಇದೆ. ಇವಾಗ ಇದನ್ನು ಇಡ್ಲಿ ಪಾತ್ರೆ ಇಟ್ಟೋಣ. ಒಂದು 5-10 ನಿಮಿಷ ಬೆಂದರೆ ಸಾಕು. ಇಡ್ಲಿ ಬೆಂದೋಗಿರುತ್ತೆ ನೋಡಿ. ಎಲ್ಲ ಅದರೊಳಗಡೆ ಇಟ್ಟೋಣ. ಒಂದು 10 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ ಇಡ್ಲಿ. ಮುಚ್ಚಳ ಇಡೋಣ. ಇದಾಗೋಷ್ಟ್ರೊಳಗೆ ನಾವು ಈ ಕಡೆ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನೋಡಿ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ. ಸಾಸಿವೆ ಸಿಡಿಲಿ. ಮೊದಲಿಗೆ ಈರುಳ್ಳಿ ಹಾಕೋಣ. ಈರುಳ್ಳಿ ಎಲ್ಲ ನೋಡಿ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕ್ಬೇಕಿಲ್ಲ ಅಂದರೆ ಸಾಸಿವೆ ಹಸಿಯಾಗಿದ್ದಾಗಿರುತ್ತೆ. ಎಲ್ಲ ಆಯಿತು ನೋಡಿ. ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪೆಲ್ಲ ಇದಾಗಲಿ. ಎಣ್ಣೆ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬೇಕಾದರೆ ನೀವು ಹಾಕಿ, ಇಲ್ಲಾಂದರೆ ಬೇಡ ಅಂದರೆ ಹಾಕೋದು ಬೇಡ. ನಾನು ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಇದೆಲ್ಲ ಆಯಿತು. ಇದನ್ನು ಅದಕ್ಕೆ ಹಾಕೋಣ. ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಧನಿಯಾ ಪುಡಿ ತಗೊಂಡಿದ್ದೀನಿ. ಖಾರದ ಪುಡಿ ಖಾರ ಇದೆ ನೋಡಿ. ಅದು ಫ್ರೈ ಆಯಿತು. ಅದಕ್ಕೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಮತ್ತು ಇದನ್ನೆಲ್ಲ ಅದಕ್ಕೆ ಹಾಕೋಣ. ನೋಡಿ ಚೆನ್ನಾಗಿ ಬೆಂದೋಗಿದೆ. ಈ ಥರ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಿದೆ ಎಲ್ಲ ಫುಲ್ಲು ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಸಾಕು. ನಾನು ರಾತ್ರಿ ಮತ್ತೆ ಬೇರೆ ಸಾಂಬಾರು ಮಾಡ್ತೀನಿ ನೋಡಿ. ಹುಣಸೆಹಣ್ಣು ಅದಕ್ಕೆ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣೆಲ್ಲ ಕಿವುಚಿಟ್ಟಿದೆ. ಸ್ವಲ್ಪ ಸಾಕು. 1 ಟೊಮೊಟೊ ಹಾಕಿದ್ದೀನಿ ಅಷ್ಟೇ ನಾನು. ಬೇಳೆ ಸಾರಿಗೆ ಸ್ವಲ್ಪ ಹುಳಿ ಇರಬೇಕು, ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಇಂಗು ಮತ್ತು ಒಂದು ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಬೋದು. ನಾನೇನು ಹಾಕ್ತಾಯಿಲ್ಲ. ಅವಾಗ ಬೇವಾಗ ಸ್ವಲ್ಪ ಉಪ್ಪು ಹಾಕಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಮುಚ್ಚಳ ಇಡೋಣ. ಅಷ್ಟೊತ್ತಿಗೆ ಇದು ಮಳ್ಳಿದ ಮೇಲೆ ಎತ್ತಿಟ್ಟೋಣ. ಈ ಕಡೆ ಇಡ್ಲಿ ಆಯಿತಾ ನೋಡೋಣ. ಇಡ್ಲಿ ಆಗಿದೆ. ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ನೋಡಿ. ಆಗಿದೆ. ಸ್ವಲ್ಪ ಹಾಗೇ ಇದಾಗಲಿ. ಸಾರು ಮಳ್ತಾ ಇದೆ. ಇದು ಮಳ್ತಾ ಇರುವಾಗಲೇ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆಯಿತು ನೋಡಿ. ಬೇಕಾದ್ರೆ ಒಗ್ಗರಣೆಯಲ್ಲಿ ಹಿಂಗೆ ಹಾಕ್ಬೋದು. ಹಿಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ. ಆಯಿತು ಸಾಂಬಾರು. ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಮುಚ್ಚಳ ಇಡೋಣ. ಎಲ್ಲ ರೆಡಿ ಆಯಿತು. ಬೆಳಗಿನ ತಿಂಡಿ ಎಲ್ಲ ರೆಡಿ ಆಯಿತು. ನನ್ನ ಮಗಳಿಗೆ ಸ್ಕೂಲ್ ಇದೆಯಲ್ಲ, ಬೇಗ ರೆಡಿ ಮಾಡಬೇಕು. ಊಟ ತಗೊಂಡೋಗಲ್ಲ. ನಾನು ಮಧ್ಯಾಹ್ನ ತಗೊಂಡೋಗ್ತೀನಿ. ಇವಾಗ ತಿಂದ್ಬಿಟ್ಟು ಹೋಗ್ತಾಳೆ. ಪ್ಲೇಟಿಗೆ ಹಾಕೋಣ. ಇವಾಗ ನೋಡಿ ಆರಿದ ಮೇಲೆ ತೆಗಿಬೇಕು. ಆರಿಲ್ಲ ಅಂದರೆ ನೋಡಿ ಈ ಥರ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಆರಿರಬೇಕು. ಆರಿಲ್ಲ ಅಂದರೆ ಈ ಥರ ಇಟ್ಕೊಳ್ಳುತ್ತೆ. ಇಲ್ಲ ಅಂದರೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ಸ್ಟೀಲ್ ಪಾತ್ರೆಲಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸಿಲ್ವರ್ದು ಪಾತ್ರೆ ನೋಡಿ. ಇನ್ನೂ ಬಿಸಿ ಆರಿಲ್ಲ. ಟೈಮ್ ಆಗಿದೆ. 8 ಗಂಟೆ ಆಯಿತು. ಅವಳಿಗೆ ನಾಷ್ಟ ಕೊಡಬೇಕು ಇವಾಗ. ಸಾರು ಬಟ್ಲಿಗೆ ತೆಗಿಯೋಣ. ನಾನು ಸ್ವಲ್ಪನೇ ಮಾಡಿರೋದು. ಸಾಕಾಗುತ್ತೆ. ಇಷ್ಟು ಸಾರು ಮಾಡಿದ್ರೆ ಸಾಕು ನಮಗೆ. ಹೇಗಿದೆ ನೋಡೋಣ ಟೇಸ್ಟು. ಬಿಸಿ ಬಿಸಿ ಇದೆ ಇಡ್ಲಿ ಮತ್ತು ಸಾಂಬಾರು. ನಾನು ಚಟ್ನಿ ಮಾಡಿಲ್ಲ. ಚಟ್ನಿ ಮಾಡ್ತೀನಿ, ಮಧ್ಯಾಹ್ನ ಮಾಡ್ತೀನಿ. ದೋಸೆ ಮಾಡುವಾಗ ಮಾಡ್ತೀನಿ ಸಂಜೆ. ಅದೆಲ್ಲ ರೆಡಿ ಆಯಿತು. ಎಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ.